ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಬರುತ್ತೆ, ಪೆಟ್ರೋಲ್ ವಿತ್ CNG, ಪೆಟ್ರೋಲ್ ವಿತ್ EV ಬರುತ್ತೆ. ಮಾರುತಿ ಸುಜುಕಿ ವಿಕ್ಟೋರಿಯಸ್ ಅಂತ ಇದು. ಇರುವಂತದ್ದು ZXi ವೇರಿಯಂಟ್. ಆಟೋಮೆಟಿಕ್ ವರ್ಷನ್, ಸ್ಟ್ರಾಂಗ್ ಹೈಬ್ರಿಡ್. ಏನಂದ್ರೆ ನಿಮ್ಗೊಂದು 60% ಎಲೆಕ್ಟ್ರಿಕಲ್ ರನ್ ಆಗುತ್ತೆ ವೆಹಿಕಲ್, ಬಾಕಿ 40% ನಿಮ್ಗೆ ಫ್ಯೂಲ್ ಕನ್ಸಂಪ್ಷನ್ ಮಾಡುತ್ತೆ ವೆಹಿಕಲ್. ಇಲ್ಲಿರುವಂತದ್ದು ZXi ವೇರಿಯಂಟ್. ಏನಂದ್ರೆ ನಿಮ್ಗೆ ಆಟೋಮೆಟಿಕ್ ವರ್ಷನ್ ZXi ಆಯ್ತಾ, ಸ್ಟಾರ್ಟ್ ಬಟನ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್. ಇಲ್ಲಿರುವಂತ ಡೆಮೋ ಗಾಡಿ, ಇದ್ರಲ್ಲಿ ಫ್ಯೂಸ್ ತೆಗ್ದಿದೀವಿ ಈಗ, ಯಾವ್ದು ಆನ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ. 6 ಸ್ಪೀಡ್ 80 ವರ್ಷನ್ ಇದು ನಿಮ್ಗೆ. ವೈರ್ಲೆಸ್ ಚಾರ್ಜರ್, ಲೊಕೇಶನ್ ಟ್ರ್ಯಾಕಿಂಗ್, ಮತ್ತೆ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಆದ್ರೆ ನಿಮ್ಗೆ ವೆಂಟಿಲೇಟೆಡ್ ಸೀಟ್ ಎಲ್ಲ ಬರುತ್ತೆ. ಮತ್ತೆ 64 ಕಲರ್ ಆಂಬಿಯಂಟ್ ಲೈಟ್ ಬರುತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ. ಡಿಸ್ಪ್ಲೇ ಎಲ್ಲ ಬರುತ್ತೆ. ಇದೇನು ಸರ್ ಇದೆಲ್ಲ ಬಟನ್ಸ್? ಇದು ನಿಮ್ಗೆ ಸೆಂಟ್ರಲ್ ಲಾಕ್ ಇದೆ ನಿಮ್ಗೆ. 4 ಡೋರ್ಸ್ ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್, ಆಟೋ ಫೋಲ್ಡಬಲ್ ಮಿರರ್. ಈ ಬಟನ್ ಪ್ರೆಸ್ ಮಾಡಿದ್ರೆ ವಿಂಡೋ ನಿಮ್ಗೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ ಮಿರರ್ಸ್. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಬಂದ್ರೆ ಅದೇ ರೇಸ್ಮೆಂಟ್ ಎಲ್ಲ ಬರುತ್ತೆ ನಿಮ್ಗೆ ವೆಹಿಕಲ್. ಮತ್ತೆ ಬೇಸ್ ಮಾಡಲ್ ಇಂದಾನೆ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಗ್ಲೋಬಲ್ ಮತ್ತೆ ಭಾರತ್ NCAP ಅಲ್ಲಿ ನಿಮ್ಗೆ 5 ಸ್ಟಾರ್ ರೇಟಿಂಗ್ ಇರುವಂತ ವೆಹಿಕಲ್ ಇದು. 3 ಜನ ಆರಾಮಾಗಿ ಕುತ್ಕೊಬಹುದು ಅಲ್ಲ? 3 ಜನ ಆರಾಮ್ಸೆ ಕೂತ್ಕೋಬಹುದು. ಆರ್ಮೆಸ್ಟ್ ಬರುತ್ತೆ. ಮತ್ತೆ ಅದು ಡಿಸ್ಪ್ಲೇ ಎಷ್ಟು ಇಂಚ್ ಬರುತ್ತೆ ಸರ್? ಡಿಸ್ಪ್ಲೇ 7 ಇಂಚ್ ಬರುತ್ತೆ ನಿಮ್ಗೆ ಇದು. ಇಲ್ಲಿ ಕಪ್ ಹೋಲ್ಡರ್ ಇದೆ, ಕಪ್ ಹೋಲ್ಡರ್ ಬರುತ್ತೆ, ಪವರ್ ವಿಂಡೋ, ಗ್ಲೋಸಿ ಫಿನಿಶಿಂಗ್ ಬರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ 17 ಇಂಚ್ ಬ್ಲಾಕ್ ಎಡಿಷನ್ ಅಲೋ ವೀಲ್ ಬರುತ್ತೆ. ವೀಲ್ ಬೇಸ್ 17 ಬರುತ್ತೆ ನಿಮ್ಗೆ. 210 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ವೆಹಿಕಲ್. ಆಟೋಮೆಟಿಕ್ ಗೆಸ್ಟ್ ಓಪನ್ ಬರುತ್ತೆ, ಬಟನ್ ಬರುತ್ತೆ. ಆಟೋಮೆಟಿಕ್ ಓಪನ್ ಆಗುತ್ತೆ. ಇದು ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಸರ್? 450 ತನಕ ಬೂಟ್ ಸ್ಪೇಸ್ ಬರುತ್ತೆ ನಿಮ್ಗೆ. ಇದು ನಿಮ್ಗೆ 80 ವರ್ಷನ್ ಅಲ್ಲ, ಆಮೇಲೆ ಸ್ಟ್ರಾಂಗ್ ಹೈಬ್ರಿಡ್. ಅಲ್ಲಿ ಸ್ವಲ್ಪ ನಾರ್ಮಲ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬಂದು ಬ್ಯಾಟ್ರಿ ಕೆಪಾಸಿಟಿ ಇದೆ. ಆಟೋಮೆಟಿಕ್ ಒಂದು ಸ್ಟ್ಯಾಪ್ ಅಲ್ಲಿ ಕ್ಲೋಸ್ ಮಾಡಬೇಕು. ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ಸ್ ಎಲ್ಲ ಬರುತ್ತಿದೆ ನಿಮಗೆ ಹಿಂದ್ಗಡೆ. ಆಮೇಲೆ ವೈಫರ್ ವಿತ್ ಡಿಫಾಗರ್ ಲೈನ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಬರುತ್ತೆ, ಪೆಟ್ರೋಲ್ ವಿತ್ CNG, ಪೆಟ್ರೋಲ್ ವಿತ್ EV ಬರುತ್ತೆ. ಟೋಟಲ್ 3 ವೇರಿಯಂಟ್ ಬರುತ್ತೆ ನಮ್ಮ. ಇಲ್ಲಿರುವಂತದ್ದು ನಿಮಗೆ ವಿಕ್ಟೋರಿಯಸ್ ಅಂತ ಫಸ್ಟ್ ಇನ್ ಸೆಗ್ಮೆಂಟ್ ಇನ್ ಮಾರುತಿ ಸುಜುಕಿಯಲ್ಲಿ. ಪೆಟ್ರೋಲ್ ಪ್ಲಸ್ EV ಹೈಬ್ರಿಡ್ ಬರುತ್ತೆ ನಿಮಗೆ. ನೆಕ್ಸದಲ್ಲಿ ಹೋದ್ರೆ ಗ್ರ್ಯಾಂಡ್ ವಿಟಾರ್ ಅಂತ ಇದೆ ನಮ್ಗೆ. ಇದರಲ್ಲಿ ಈಗ ಅರೇನಾದಲ್ಲಿ ಫಸ್ಟ್ ನಿಮಗೆ. ಇಲ್ಲಿರುವಂತದ್ದು ವಿಕ್ಟೋರಿಯಸ್ ಅಂತ ನಿಮಗೆ ಟಾಪ್ ಎಂಡ್ ವರ್ಷನ್ ZXi ಪ್ಲಸ್. ಇದರಲ್ಲಿ ಫೀಚರ್ ಏನಂದ್ರೆ ಸುಜುಕಿಯಲ್ಲಿ ಇಷ್ಟುವರೆಗೆ ಬರ್ಲಿಲ್ಲ. ಲೆವೆಲ್ 2 ADAS ಅಲ್ಲಿ ಇದೆ ವೆಹಿಕಲ್ ಅಲ್ಲಿ. ಮತ್ತೆ ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ. 64 ಕಲರ್ ಆಂಬಿಯಂಟ್ ಲೈಟ್ಸ್ ಬರುತ್ತೆ ಇದರಲ್ಲಿ ವೆಹಿಕಲ್. ಹೆಡ್ ಆಫ್ ಡಿಸ್ಪ್ಲೇ, ಆಮೇಲೆ 17 ಇಂಚ್ ಅಲೋ ವೀಲ್ ಎಲ್ಲ ಬರುತ್ತೆ ನಿಮ್ಗೆ ವೆಹಿಕಲ್. ಟೋಟಲ್ ಗ್ರೌಂಡ್ ಕ್ಲಿಯರೆನ್ಸ್ 210 ಬರುತ್ತೆ ನಿಮ್ಗೆ. ಫ್ರಂಟ್ ಇಂದ ನೋಡಿದ್ರೆ ರ್ಯಾಪರ್ ರೌಂಡ್ ಡಿಸೈನ್ ಬರ್ತೀವಿ. ಡಿಸೈನ್ ಗೆ ರ್ಯಾಪರ್ ಡಿಸೈನ್ ಅಂತ ಹೇಳ್ತಾರೆ. ಎರಡು ಪ್ರೊಜೆಕ್ಟಿಂಗ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತೆ ನಿಮ್ಗೆ ಫಾಗ್ ಲ್ಯಾಂಪ್ ಬರುತ್ತೆ ಇನ್ಬಿಲ್ಟ್ ವೆಹಿಕಲ್ ಅಲ್ಲಿ. ನಿಮ್ಗೆ ಏರೋಡೈನಾಮಿಕ್ ಇದೆ ಅಲ್ಲ ವೆಹಿಕಲ್, ಹಾಗಾಗಿ ನಿಮ್ಗೆ ವಿಂಡ್ ಬ್ಲಾಸ್ಟ್ ಅಷ್ಟು ಬರಲ್ಲ. ಮೈಲೇಜ್ ಎಲ್ಲ ಬೆಟರ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಹೋಗುದಾದ್ರೆ 21 ಮೈಲೇಜ್ ಇದೆ. ಮತ್ತೆ ನಿಮ್ಗೆ EV ಹೋಗುದಾದ್ರೆ ಪೆಟ್ರೋಲ್ ಪ್ಲಸ್ EV ಆದ್ರೆ ಹೈಬ್ರಿಡ್ ಆದ್ರೆ 28 ಇದೆ. CNG ಬರುತ್ತೆ 27 CNG ಬರುತ್ತೆ ನಿಮಗೆ ಆನ್ ರೋಡ್ ಹೈವೇ. ಮತ್ತೆ ಇನ್ನು ಫೀಡ್ಬ್ಯಾಕ್ ಎಲ್ಲ ಬಂದಿಲ್ಲ ನಮ್ಗೆ, ಯಾಕಂದ್ರೆ ಈಗ ಲಾಂಚ್ ಆದ ವೆಹಿಕಲ್ ಅಲ್ಲ. ಸೊ ಅದಕ್ಕೋಸ್ಕರ ಔಟ್ ಸೈಡ್ ಇಂದ ನೋಡಿದ್ರೆ ನಿಮ್ಗೆ ಆಟೋ ಫೋಲ್ಡಬಲ್ ಮಿರರ್ ವಿತ್ ಇಂಡಿಕೇಟರ್ಸ್ ಬರುತ್ತೆ. ಮತ್ತೆ ನಿಮ್ಗೆ ಸ್ಮಾರ್ಟ್ ಕೀ ಇಲ್ಲ ಸೆಂಟ್ರಿ ಬರುತ್ತೆ ನಿಮ್ಗೆ ವೆಹಿಕಲ್ ಆಗಿ. ಮತ್ತೆ 4 ಡೋರ್ಸ್ ಪವರ್ ವಿಂಡೋ, ಗ್ಲಾಸಿ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಆರ್ಮ್ರೆಸ್ಟ್ ಬರುತ್ತೆ ಇದರಲ್ಲಿ. 3 ಲೇಯರ್ಸ್ ಸ್ಟಿಚ್ಡ್ ಬರುತ್ತೆ ನಿಮ್ಗೆ ಡ್ಯಾಶ್ ಬೋರ್ಡ್. ಮತ್ತೆ ಪುಶ್ ಸ್ಟಾರ್ಟ್ ಬಟನ್. ಇಲ್ಲಿರುವಂತದ್ದು ವೇರಿಯಂಟ್ ZXi ವೇರಿಯಂಟ್. ಇದು ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್. ಇದೇನಂದ್ರೆ ನಾವೀಗ ರನ್ನಿಂಗ್ ಮಾಡುವಾಗ ಸ್ಟಾರ್ಟ್ ಮಾಡ್ಲಿಕ್ಕೆ EV ಅಲ್ಲೇ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕಲಿ ಪೆಟ್ರೋಲ್ ಸ್ವಿಚ್ ಆಗುತ್ತೆ ವೆಹಿಕಲ್. ಮತ್ತೆ ಇನ್ನೊಂದು ಏನಂದ್ರೆ ಒಂದು 60% ಎಲೆಕ್ಟ್ರಿಕಲ್ ರನ್ ಆಗುತ್ತೆ, ಬಾಕಿ 40% ಫ್ಯೂಲ್ ರನ್ ಆಗುತ್ತೆ.
ಮತ್ತೆ ಅಡಿಷನಲ್ ಆಗಿ ಚಾರ್ಜ್ ಮಾಡ್ಬೇಕಂತ ಏನೋ ಆಪ್ಷನ್ ಇಲ್ಲ, ಹಾ ಆಟೋಮೆಟಿಕಲಿ ರನ್ನಿಂಗ್ ಅಲ್ಲಿ ಚಾರ್ಜ್ ಆಗುತ್ತೆ. ಈಗ ನಾವು ವೆಹಿಕಲ್ ರನ್ ಮಾಡುವಾಗ ವೇಸ್ಟ್ ಆಗುವ ಬ್ರೇಕ್ ಎನರ್ಜಿ ಇದೆಯಲ್ಲ, ಅದನ್ನು ರೀಜನರೇಟ್ ಮಾಡಿ ಆಟೋಮೆಟಿಕ್ಲಿ ಚಾರ್ಜ್ ಆಗುತ್ತೆ ವೆಹಿಕಲ್ ಓಕೆ ಇದ್ರಲ್ಲಿ. ಅದು ಒಂದು. ಮತ್ತೆ ನಮ್ಮಲ್ಲಿ ಇನ್ನೊಂದು ಏನಂದ್ರೆ ಈ ವಿಕ್ಟೋರಿಯಸ್ ಅಲ್ಲಿ ಈಗ 3 ಟೈಪ್ಸ್ ಇದೆ. ಒಂದು ಪೆಟ್ರೋಲ್, ನಾರ್ಮಲ್ ಪೆಟ್ರೋಲ್ ವೇರಿಯಂಟ್, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್ ಅಂತ ಬರುತ್ತೆ, ಇನ್ನೊಂದು ಸ್ಮಾರ್ಟ್ ಹೈಬ್ರಿಡ್, ಮತ್ತೆ ನಿಮಗೆ ಪೆಟ್ರೋಲ್ ವಿತ್ CNG. ನಾರ್ಮಲ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಅಂದ್ರೆ ಅದು ಮೈಲ್ಡ್ ಹೈಬ್ರಿಡ್. ಅದೇನ್ ಮಾಡುತ್ತಂದ್ರೆ ಎಡಿಷನಲ್ ಆಗಿ ಇಂಜಿನ್ ಗೆ ಟಾರ್ಕ್ ಅಸಿಸ್ಟ್ ಮಾಡುತ್ತೆ, ಎಡಿಷನಲ್ ಆಗಿ ಪವರ್ ಮತ್ತೆ ಸಪ್ಲೈ ಮಾಡುತ್ತೆ ಇಂಜಿನ್ ಗೆ, ಮತ್ತೆ ಮೈಲೇಜ್ ಬೆಟರ್ ಬರುತ್ತೆ. ಅದು ಫುಲ್ಲಿ EV ಅಲ್ಲ, ಮೈಲ್ಡ್ ಹೈಬ್ರಿಡ್ ಅದು ನಿಮ್ಗೆ. ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್, ಅದು ಹೇಳಿದ್ನಲ್ಲ ನಾನು 60% ಎಲೆಕ್ಟ್ರಿಕ್ ಅಲ್ಲಿ, ಬಾಕಿ 40% EV ಅಲ್ಲಿ. ಮತ್ತೆ ನಿಮ್ಗೆ CNG ಬೇಕಾದ್ರೆ CNG ಬರುತ್ತೆ ವೆಹಿಕಲ್. ಮತ್ತೆ ನಿಮ್ಗೆ ವೆಹಿಕಲ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ. ಆಮೇಲೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಅಂದ್ರೆ ನಿಮ್ಗೆ ಈಗ ನಮ್ ಬೆಂಗಳೂರು ಮೈಸೂರು ಹೈವೇ ರೋಡ್ ಅಲ್ಲಿ ರನ್ ಮಾಡುವುದು, ಸ್ಟ್ರೇಟ್ ಹೈವೇ ಇದ್ದಾಗ ಕ್ರೂಸ್ ಆಕ್ಟಿವೇಶನ್ ಮಾಡ್ಕೊಂಡ್ರೆ ಆಕ್ಸಿಲೇಷನ್ ಪೆಡಲ್ ನಾವು ಟಚ್ ಮಾಡ್ಬೇಕಂತಿಲ್ಲ, ಆಟೋಮೆಟಿಕ್ ನಿಮ್ಗೆ ಸ್ಪೀಡ್ ಅನ್ನು ಇಲ್ಲೇ ನಿಮ್ಗೆ ಪ್ಲಸ್ ಆರ್ ಮೈನಸ್ ಮಾಡ್ಕೋಬಹುದು ನಿಮ್ಗೆ ವೆಹಿಕಲ್ ಅಲ್ಲಿ. ಮತ್ತೆ ಇದರಲ್ಲಿ ಲೆವೆಲ್ 2 ADAS ಇದೆ, ಇಲ್ಲಿ ಒಳ್ಳೆ ಸೇಫ್ಟಿ ಎಲ್ಲ ಇದೆ ನಿಮ್ಗೆ ವೆಹಿಕಲ್ ಅಲ್ಲಿ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಇದೆ ನಿಮ್ಗೆ, ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ ವೆಹಿಕಲ್ ಬೇಸ್ ಮಾಡಲ್ ಇಂದಾನೆ. ABS ಇದೆ, ಆಮೇಲೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ, ಇಲ್ಲೋಲ್ಡ್ ಅಸಿಸ್ಟ್ ಬರುತ್ತೆ. ಇಲ್ಲೋಲ್ಡ್ ಅಸಿಸ್ಟ್ ಅಂದ್ರೆ ಏನಂದ್ರೆ ನಾವೇನಾದ್ರೂ ಘಾಟ್ ಸೆಕ್ಷನ್ ಅಲ್ಲಿ ಹೋಗುವಾಗ ಇಲ್ಲೇ ನಮ್ದು ಎಲ್ಲಾದ್ರೂ ಹಂಪಿರೋ ಜಾಗದಲ್ಲಿ ಬರೋದು, ಗಾಡಿ ರಿವರ್ಸ್ ರೋಲ್ ಆಗಲ್ಲ, ವೀಲ್ ಲಾಕ್ ಆಗುತ್ತೆ 3 to 7 seconds. ಇದೆಲ್ಲ ಫೀಚರ್ ನಿಮ್ಗೆ ಈಗ ಇನ್ಬಿಲ್ಟ್ ಆಗಿ ಬರುತ್ತೆ ವೆಹಿಕಲ್. ಒಳ್ಳೆ ಫೀಚರ್ಸ್ ಉಂಟು, ಒಳ್ಳೆ ಫೀಚರ್ಸ್ ಇದೆ ನಿಮ್ಗೆ. ಇದು ಆನ್ ರೋಡ್ ಪ್ರೈಸ್ ಎಷ್ಟಾಗ್ಬೋದು ಸರ್? ಸ್ಟಾರ್ಟಿಂಗ್ ನೀವು ಪೆಟ್ರೋಲ್ ವೇರಿಯಂಟ್ ಹೋಗುದಾರೆ 1360 ಆಗುತ್ತೆ 1360 ಪೆಟ್ರೋಲ್ ವೇರಿಯಂಟ್. ಮತ್ತೆ ನಿಮಗೆ ಹೈಬ್ರಿಡ್ ಹೋಗುದಾದ್ರೆ 21 ಸ್ಟಾರ್ಟ್ ಆಗುತ್ತೆ ವೆಹಿಕಲ್. ಮತ್ತೆ ಸ್ಟ್ರಾಂಗ್ ಹೈಬ್ರಿಡ್ ಇದು CNG ಆದ್ರೆ 17 ಸ್ಟಾರ್ಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಯಾರಾದ್ರೂ ಬೈ ಮಾಡೋಕಂತ ಇದ್ರೆ ಮಾರುತಿ ಸುಜುಕಿ ಅರೇನಾ ಮಂಗಳೂರು ಭಾರತ್ ಕಾರ್ ಶೋರೂಮ್ ನಲ್ಲಿ ನೀವು ಟೆಸ್ಟ್ ಡ್ರೈವ್ ತಗೋಬಹುದು. ಟೆಸ್ಟ್ ಆಯ್ತು. ಹೌದು. ಓಕೆ, ಥ್ಯಾಂಕ್ ಯು.